ಎಲ್ಲಾರ್ದು ಮೋಸನೇ, ಪ್ರಪಂಚನೇ ಮೋಸ. ಉಪಯೋಗ ಆಗ್ತಿರೋದು ಅವ್ರಿಗೆ, ಹಳ್ಳಿಗೆ ಬೀಳ್ತಾ ಇರೋರು ನಾವು. ನಮಗೆ ಆಟೋ ಬೆಲೆಗಿಂತ ಬಸ್ ನಿಲ್ಸ್ಬಿಟ್ಟಿದ್ರೆ ನಮಗೆ ಆಗ್ತಾ ಇತ್ತು. ಇವ್ರನ್ನ ನಾವು ಫೋನ್ ಪೇ ಕೊಡಕ್ಕೆ ಹೇಳ್ವಾ? ಇಲ್ಲ ತಾನೆ, ಏನಕ್ಕೆ ಟ್ಯಾಕ್ಸ್ ಬರುತ್ತೆ ನಮಗೆ? ಈ ಸರ್ಕಾರ ಬಂದು ಹಿಂಗಾಗ್ಬಿಟ್ಟದೆ. ಈ ದರಿದ್ರ ಸರ್ಕಾರ ಹೋದ್ರೆ ಎಲ್ಲ ಸಲ ಇದು ನಮ್ಮ ಆಟೋ ಡ್ರೈವರೆಲ್ಲ ಬದುಕೋಗ್ಬಿಡ್ತಾರೆ. ನಾವೇನು ಲೈಟ್ ಆನ್ ಮಾಡಲ್ಲ, ಇರೋರು ಇಬ್ಬರಿಗೆ 600-800 ಬಿಲ್ ಬಂದ್ರೆ ಹೆಂಗ್ ಬರುತ್ತೆ? ಯಾಕೆ ಬರುತ್ತೆ? ಈಗ 30 ರೂಪಾಯಿಗೆ ಜನ ಹತ್ತಾ ಇಲ್ಲ. ಇನ್ನು 36 ರೂಪಾಯಿ ಅಂದರೆ ಅವ್ರ ಜೊತೆ ನಾವು ದಿನಾ ಜಗಳ ಕಾಯ್ಬೇಕಾಗುತ್ತೆ. ವೀಕ್ಷಕರೇ, ಬೆಲೆ ಏರಿಕೆ ಅನ್ನೋ ಭೂತ ಮತ್ತೆ ಎದ್ದು ನಿಂತಿದೆ. ಒಂದಲ್ಲ ಎರಡಲ್ಲ, ಎಲ್ಲ ವಿಚಾರದಲ್ಲೂ ಬೆಲೆ ಏರಿಕೆ ಅನ್ನೋದು ಜನರನ್ನು ಕಾಡ್ತಾ ಇದೆ. ಈಗ ಆಟೋ ಹತ್ತಬೇಕು ಅಂದರೆ ನೀವು 36 ರೂಪಾಯಿ ಕೊಡಲೇಬೇಕು, ಅದರ ಮೇಲೆ 40 ರೂಪಾಯಿ ಮಾಡಬೇಕು ಅಂತ ಆಟೋದವರು ಪಟ್ಟು ಹಿಡ್ತಿದ್ದಾರೆ. ಅದು ಮಾತ್ರ ಅಲ್ಲ, ಹಣ್ಣು ಇರ್ಬೋದು, ಕರೆಂಟ್ ಇರ್ಬೋದು, ಬಸ್ ಟಿಕೆಟ್ ಇರ್ಬೋದು, ಎಲ್ಲದರಲ್ಲೂ ಬೆಲೆ ಏರಿಕೆ ಅನ್ನೋದು ಜನರನ್ನು ಕಾಡ್ತಾ ಇರೋ ಒಂದು ವಿಷಯ. ಈ ಬಗ್ಗೆ ಸಾರ್ವಜನಿಕರು ಏನು ಹೇಳ್ತಾರೆ? ಬೆಲೆ ಏರಿಕೆಗೆ ಒಪ್ಪಿಗೆ ಕೊಡ್ತಾರಾ, ಇಲ್ಲ ಅದನ್ನು ವಿರೋಧ ಮಾಡ್ತಾರಾ? ಏನಂತ ಅವ್ರ ಹತ್ರ ಕೇಳೋಣ ಬನ್ನಿ. ಯಾರಾದ್ರೂ ಆಟೋ ಹತ್ಬೇಕಂದ್ರೆ ಈಗ 36 ರೂಪಾಯಿ ಕೊಡ್ಬೇಕು, ಅದನ್ನ 40 ರೂಪಾಯಿ ಮಾಡ್ಬೇಕು ಅಂತಾನು ಹೇಳ್ತಿದ್ದಾರೆ. ನಿಮಗೆ 30 ಓಕೆನಾ, 36 ಓಕೆನಾ, 40 ರೂಪಾಯಿ ಓಕೆನಾ? ಸರ್ ಅವ್ರು ಮಾಡಿದ್ರೆ ಒಳ್ಳೇದು ಸರ್. ಯಾಕೆಂದ್ರೆ ನಮಗೂ ರೋಡ್ ಬಾಡಿಗೆ ಯಾವ ಸಿಗ್ತಲ್ಲ, ಸಿಕ್ಕದೇ ಅಪರೂಪ. ನಮ್ ಕಷ್ಟ ಅವ್ರು ಗೊತ್ತಿಲ್ಲ, ಅರ್ಥ ಮಾಡ್ಕೋಬೇಕು. ಅವರು ಮಾಡಿದ್ರೆ ಒಳ್ಳೇದು ಸರ್. ಸರ್ ಬಸ್ಸಲ್ಲಿ ಎಲ್ಲ ಫ್ರೀ ಇದ್ರೆ ಮಾತ್ರ ಹೋಗ್ತಾವ್ರೆ, ಆಟೋನು ಹತ್ತವ್ರ ಅವ್ರೆ ಸರ್. ಅಂತ ಪ್ರೆಸ್ಟೀಜ್ ಎಲ್ಲ ಅಪಾರ್ಟ್ಮೆಂಟ್ ಅಲ್ಲ, ಅವರೆಲ್ಲ ನಡ್ಕೊಂಡ್ ಬಂದ್ಬಿಟ್ಟು ಆಟೋ ಹತ್ತದಾರ. ಬುಕ್ ಮಾಡಿರೋ ತರ ನಾವಲ್ಲಿ ಹೋಗೋದು. 40 ರೂಪಾಯಿ ಕೊಟ್ರೆ ನಮಗೂ ಒಳ್ಳೇದು ಸರ್. ಈಗ ಆಲ್ ರೇಟು ಅವೆಲ್ಲ ರೇಟ್ ಮಾಡೋರು, ಆಟೋ ರೇಟ್ ಮಾಡೋದು ಒಳ್ಳೇದೇ ಅಲ್ಲಲ್ಲ ಸರ್. ನಮ್ ಜೀವನ ನಡೀತದಲ್ಲ. ಅಂದ್ರೆ ಎಲ್ಲದರದ್ದು ರೇಟ್ ಜಾಸ್ತಿ ಮಾಡ್ತಿದ್ದಾರೆ. ಗ್ಯಾಸ್ ಎಷ್ಟು ಇರ್ತದೆ ನಿಮ್ಗೆ ಈಗ? ಗ್ಯಾಸ್ 56 ರೂಪಾಯಿ ಇದೆ ಸರ್. 56 ಸಾಕಾಗುತ್ತಾ ಮನೆಗೆ ಹೋಗುವಾಗ? ಸರ್ ನಾವು ಎಲ್ಲ ಕಳ್ಕೊಂಡು 2,000 ದುಡಿತೀನಿ ಅಂದ್ರೆ 500 ರೂಪಾಯಿ ಕಳ್ಕೊಂಡು 1,500 ತಗೊಂಡೋಗ್ಬೋದು. ಹೌದು, ನಿಮ್ಗೆ ಮನೆ ಗ್ಯಾಸ್ ಕೂಡ ಮನೆ ಗ್ಯಾಸು ರೇಟ್ ಆಗುತ್ತೆ, ಎಲ್ಲ ರೇಟ್ ಜಾಸ್ತಿ. ಬೇಳೆ ಎಣ್ಣೆ ಎಲ್ಲ ಪ್ರತಿಯೊಂದು ರೇಟ್ ಜಾಸ್ತಿ ಆಗೈತೆ. ಒಂದು ಕಮ್ಮಿ ಅಂತ ಏನೂ ಇಲ್ಲ. ಓಕೆ, ನಮ್ 40 ರೂಪಾಯಿ ಮಾಡೋದು ನಮ್ಗೊಂದು ಅನುಕೂಲ ಆಗುತ್ತೆ. ಪ್ರತಿಯೊಂದು ರೇಟ್ ಜಾಸ್ತಿ ಆಯ್ತಾ, ಎಲ್ಲಾದ್ರೂ ರೇಟ್ ಜಾಸ್ತಿ ಆಗೈತೆ. ಕುಡಿಯೋ ನೀರ್ಗೂ 5 ರೂಪಾಯಿ ಕಾಯಿನ್ ಹಾಕಿದ್ರೆ ನೀರ್ ಬರೋದು. ಎಲ್ಲಿ ಫ್ರೀಯಾಗಿ ಯಾರು ಕೊಡ್ತಾರೆ? ಯಾರು ಕೊಡಲ್ಲ. ಈಗ ಎಲ್ಲಾರು ಜಾಸ್ತಿ. ಹಣ್ಣು ಮಾಡಿದ್ರು ಸತ್ತ ರೈತರಿಗೆ ಒಳ್ಳೇದಲ್ಲ, ಅದು ಮಾಡಿದ್ರೆ ಒಳ್ಳೇದೇ. ಅದು ಹಾಲು ಹಾಕಿದ್ರು ಅದು ಒಳ್ಳೇದೇ. ಅದು ಬಿಟ್ಬಿಟ್ಟು ನಮ್ಮ ಆಟೋದವ್ರ ಮೇಲೆ ಏನ್ ದೌರ್ಜನ್ಯ ಏನ್ ಮಾಡೋದ್ ಬೇಡ ಸರ್. 40 ರೂಪಾಯಿ ಕೊಟ್ರೆ ಇನ್ನೂ ಒಳ್ಳೇದು. ಅದು ತುಂಬಾ ಪೆಟ್ಟು ಬಿದ್ದಿದೆ ಸರ್. ನಮಗೆ ಅಂತ ಅಲ್ಲ, ಇಲ್ಲಿ ಲೋಕಲ್ ಹೊಡಿತಾರಲ್ಲ ಅವ್ರಿಗೆ ಇನ್ನೂ ಎಫೆಕ್ಟ್ ಹೊಡೆದಿದೆ. ನಾವು ಬಿಡಿ ಯುವಕರು, ನಾವ್ ಹೆಂಗಾರ ಲಾಂಗ್ ಬೇಕು ಅನ್ನೋ ಹೊಂಟೋಗ್ಬಿಡ್ತೀವಿ. ಏಜ್ ಆದವ್ರು ಏನ್ ಮಾಡ್ತಾರೆ? ಏಜ್ ಆದವ್ರು ಏನು ಮಾಡಕ್ಕಾಗಲ್ಲ ಪಾಪ. ಅವ್ರು 1000 ದುಡಿಯೋತ್ತಿಗೆ 500 ರೂಪಾಯಿ ಬಂದವ್ರು ಅವರೆಲ್ಲ. ಸರ್ ಸ್ವಂತ ಮನೆಯವ್ರಿಗೆ ಆದ್ರೆ ಒಳ್ಳೇದು ಸರ್. ಬಾಡಿಗೆ ಮನೆಗೆ ನಮ್ಗೆ ತೋರ್ಸೋದೇ ಇಲ್ಲ ಸರ್ ಅವರು. ಸರ್ ಸರ್ಕಾರ ಈ ಕಡೆಗೆ ಒಳ್ಳೇದು ಮಾಡ್ತಲ್ಲ, ಈ ಕಡೆ ಕೆಟ್ಟದು ಮಾಡ್ತಾರ. ಮದ್ದಿಲ್ ತಿನ್ಕೊಂಡು ನೋಡ್ತಾರ ಅಷ್ಟೇ. ಇವ್ರ ಹತ್ರ ಕಿತ್ತ ಅವ್ರಿಗೆ ಕೊಡೋದು, ಅವ್ರ ಹತ್ರ ಕಿತ್ತ ಇವ್ರಿಗೆ ಕೊಡೋದು. ನಾವು ಮದ್ದಿಲ್ ಸಾಯ್ತಾ ಇದೀವಿ ಅಷ್ಟೇ. ಹೌದು, 36 ಹೇಳಿದ್ದಾರೆ ಮೇಡಮ್. ಇನ್ನ ಇದು ಲೀಸ್ಟ್ ಎಲ್ಲ ಬಂದಿಲ್ವಲ್ಲ, ಹಿಂಗೆ ಏನು ಅಂತ ಗೊತ್ತಿಲ್ಲ, ಐಡಿಯಾ ಇಲ್ಲ. ಅದೇ ಮೇಡಮ್, ಅದೇ ಪ್ರಾಬ್ಲಮ್ ಆಗಿರೋದು. 36 ರೂಪಾಯಿ ಅಂದರೆ ಚೇಂಜ್ ಕೇಳ್ತಾರೆ, 4 ರೂಪಾಯಿ ಚೇಂಜು. ಅದೇ ನಮಗೆ ಪ್ರಾಬ್ಲಮ್ ಆಗಿರೋದು. 40 ರೂಪಾಯಿ ಮಾಡಿದರೆ ಹೆಂಗೆ ಒಪ್ಪರ ಏನಿಲ್ಲ. ಗ್ಯಾಸ್ ಬಂದು 57 ರೂಪಾಯಿ ಇದೆ ಮೇಡಮ್. ಮೊನ್ನೆ ಜಾಸ್ತಿ ಇತ್ತು, ಸ್ವಲ್ಪ ಇವಾಗ ಕಡಿಮೆ ಮಾಡಿದ್ದೆ ಹೋದ ತಿಂಗಳು. ಈಗ ನಾಳೆ ಏನಾಗುತ್ತೆ ಗೊತ್ತಿಲ್ಲ. ನಾಳೆ 1ನೇ ತಾರೀಕೆಲ್ಲ ಚೇಂಜ್ ಮಾಡ್ತಾರೆ, ಅವಾಗ ಏನಾಗುತ್ತೆ ಗೊತ್ತಿಲ್ಲ. ಮಾಡಲ್ಲ, ಬರಲ್ಲ ಅಷ್ಟೇ. ಬಸ್ಸಲ್ಲಿ ಹೋಯ್ತೀವಪ್ಪ ಅಂತಾರೆ ಅಷ್ಟೇ. ಕಷ್ಟ ಆಗುತ್ತೆ ಮೇಡಮ್. ಸ್ವಲ್ಪ ದಿನ ಜನಗಳಿಗೆ ಗೊತ್ತಾಗೋವರೆಗೂ ಸ್ವಲ್ಪ ಕಷ್ಟ ಇರುತ್ತೆ. ಆಮೇಲೆ ನೋಡಬೇಕು ಹೆಂಗೆ ಜನ ಹೆಂಗೆ ಬರ್ತಾರೆ ನೋಡಬೇಕು. ಮಾಡಂಗೆ ಬೇಡ, ನಮ್ಗೆ ಗ್ಯಾಸ್ ಕಡಿಮೆ ಮಾಡಿದರೆ ಆಗಿರೋದು. ನಮಗೆ ಆಟೋ ಬೆಲೆಗಿಂತ ಬಸ್ ನಿಲ್ಸ್ಬಿಟ್ಟಿದ್ರೆ ನಮಗೆ ಆಗ್ತಾ ಇತ್ತು. ಫ್ರೀ ಬಸ್ ಬಿಟ್ರಲ್ಲ, ಅವಾಗಿಂದ ನಮ್ಗೆ ಏಟು. ಈಗ 30 ರೂಪಾಯಿಗೆ ಜನ ಹತ್ತಾ ಇಲ್ಲ. ಇನ್ನು 36 ರೂಪಾಯಿ ಅಂದರೆ ಅವ್ರ ಜೊತೆ ನಾವು ದಿನಾ ಜಗಳ ಕಾಯ್ಬೇಕಾಗುತ್ತೆ. ಆ ಬಸ್ ಫ್ರೀ ನಿಲ್ಸ್ಬಿಟ್ಟಿದ್ರೆ ಅದೇ 35 ಸಾಕಾಗಿತ್ತು. ಗ್ಯಾಸು 90 ರೂಪಾಯಿ ಇದೆ ಲೀಟ್ರು. 90 ರೂಪಾಯಿ ಅದು ಹೆಚ್ಚಾಗ್ಬಿಟ್ಟಿದೆ. ಈಗ ಪ್ಯಾಸೆಂಜರೇ ಇಲ್ಲ. ನಾವು ರೋಡ್ ಬಾಡಿಗೆ ಕಾದು ನಮಗೂ ಸಾಕಾಗುತ್ತೆ. ಅದು 30 ರೂಪಾಯಿ ಇದ್ದು ಬಸ್ ಫ್ರೀ ತಪ್ಪಿಸ್ಬಿಟ್ಟಿದ್ರೆ ನಮ್ಗೆ ಅದೇ ವರ್ಕೌಟ್ ಆಯ್ತಾ ಇದೆ. ಏನು ಕೇಳಿ ನಾವು ದಿನ ನೋಡ್ತಾ ಇದ್ರಲ್ಲ, ನಿಮಗೆ ಗೊತ್ತಲ್ಲ, ಅಲ್ಲಿ ದಿನ ಸ್ಟ್ರೈಕ್ ನಡೀತಾ ಇರೋದು. ಯಾರು ತಲೆನೇ ಕೆಡ್ಸ್ಕೋದ್ರೆ ಆಟೋದ ಬಗ್ಗೆ ಯಾರು. ನಾವು 700-800 ರೂಪಾಯಿ ಏನೋ ಹೊಡಿತೀವಿ ಅಷ್ಟೇ. ಅದ್ರ ಗ್ಯಾಸು ಇನ್ನೊಂದು 300-400 ತಗೊಂಡು ಮನೆಗೆ ಹೋಗ್ತೀವಿ ಅಷ್ಟೇ. ಈ ಸರ್ಕಾರ ಬಂದು ಹಿಂಗೆ ಆಗ್ಬಿಟ್ಟದೆ. ಈ ದರಿದ್ರ ಸರ್ಕಾರ ಹೋದ್ರೆ ಎಲ್ಲ ಸರ್ ಐತೆ. ನಮ್ಮ ಆಟೋ ಡ್ರೈವರೆಲ್ಲ ಬದುಕೋಗ್ಬಿಡ್ತಾರೆ. ಈ ಸರ್ಕಾರ ಹೋಗ್ಬೇಕಷ್ಟೆ. ನಮಗೆ ಕುಮಾರಸ್ವಾಮಿ ಬರಬೇಕು. ನಮ್ಮ ಆಟೋದವ್ರಿಗೆ ಯಾರು, ರೈತರಿಗೆ ಕುಮಾರಸ್ವಾಮಿ.
ಅದೇ ಗಲಾಟೆ ಆಯ್ತದೆ. ಈಗ ಇಲ್ಲದ್ರೆ 40 ರೂಪಾಯಿ ಮಾಡ್ಬೇಕಾಯ್ತು, ಇಲ್ಲದ್ರೆ 30 ರೂಪಾಯಲ್ಲೇ ಇರಬೇಕಾಯ್ತು. ಈಗ 4 ರೂಪಾಯಿ ಚೇಂಜ್ ಕೊಡಲಿಲ್ಲ ಅಂದರೆ ಹೆಂಗಸರು ಜಗಳಕ್ಕೆ ಬರ್ತಾರೆ, ಏನು ಮಾಡೋಕ್ಕಾಗೋದು? ಈಗ ನಮ್ಮ ಆಟೋ ಡ್ರೈವರ್ ನಮ್ಮ ಆಟೋದಲ್ಲಿ ಗುದ್ದಾಡ್ಬೇಕಾಯ್ತು ಅವ್ರ ಜೊತೆಲಿ. ನಮ್ದು ಅದು ಬಿಟ್ಬಿಟ್ಟು ನಾವೇ ಸವರ್ಸ್ಕೊ ಹೋಗ್ಬೇಕು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಅವ್ರು ಗುದ್ದಾಡಲಿ ಅಂತ 36 ರೂಪಾಯಿ ಮಾಡವ್ರೆ. ಇಲ್ಲ 40 ರೂಪಾಯಿ ಮಾಡ್ಬೇಕಾಯ್ತು, ಇದ್ರೆ 30 ರೂಪಾಯಲ್ಲೇ ಓಡಿಸಲಪ್ಪ ಅನ್ಬೇಕಾಯ್ತು. ಆ ಬಸ್ ಫ್ರೀ ಬಿಟ್ಟಿದ್ರೆ ನಮ್ಗೆ ಯಾವ್ದು 40 ಬೇಡ, 36 ರೂಪಾಯಿ ಬೇಡ. ರೆಡಿ ನಾವು ರೆಡಿ ಇಲ್ಲ, ಅವ್ರು ರೆಡಿ. ಗಲಾಟೆ ಮಾಡಲಿ ಅಂತ ಈ ಸರ್ಕಾರ ಮಾಡಿರೋದು ಆಗ್ತದೆ. ನಮ್ಗೆ ಈ ಸರ್ಕಾರ ಬೇಡಕ್ಕೆ ಬೇಡ, ಇದು ಯಾಕೆ ಕೊಟ್ಟೋದ್ರೆ ಸಾಕು. ನಮಗೇನು ಆಟೋದವ್ರಿಗೆ ಏನು ತೊಂದರೆ, ಇದು ಕಷ್ಟ, ಬರೀ ಕಷ್ಟನೇ ಹೊರತು ಈ ಸುಖನೇ ಇಲ್ಲ. ಸರ್ ಈಗ ದುಡಿಮೆಗಳು ಕಷ್ಟ ಇದೆ, ಅದರಿಂದ ಏನೇ ರೇಟ್ ಜಾಸ್ತಿ ಆದರೂ ಬದುಕೋದು ಬಡವ್ರ ಬಗ್ಗೆ ತುಂಬ ಕಷ್ಟ ಆಗ್ತಾ ಇದೆ. ಅದರಿಂದ ಬಡವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಬೇಕೆ ಹೊರತು ಬಡವ್ರು ತುಂಬ ತೊಂದರೆ ಆಗ್ತಿರೋದ್ರಿಂದ ಬಡವ್ರನ್ನ ಸ್ವಲ್ಪ ನೋಡಿ ಮಾಡಬೇಕಾಗ್ತದೆ ಅಂತ ನಮ್ಮ ಅನಿಸಿಕೆ. ಸರ್ ನಮಗೆಲ್ಲ ಹೇಳೋಕ್ಕಾಗಲ್ಲ ಸರ್, ನಮ್ದೆಲ್ಲ ಒಂದಿನ ಇದ್ದಂಗೆ ಒಂದಿನ ವ್ಯಾಪಾರಗಳಿರಲ್ಲ. ಬಟ್ ಏನಂದರೆ ನಮ್ದು ಈಗಿರೋ ವ್ಯಾಪಾರದಲ್ಲಿ ನಮಗೆ ಜೀವನ ಮಾಡೋದೇ ಭಾರಿ ಕಷ್ಟ ಆಗ್ಬಿಟ್ಟಿದೆ. ಅದರಿಂದ ಜೀವನ ಮಾಡೋದೇ ಕಷ್ಟ ಆದಾಗ ಸ್ವಲ್ಪ ಪ್ರಾಬ್ಲಮ್ಗಳು ತುಂಬ ಜಾಸ್ತಿ ಆಗ್ತಾ ಇರುತ್ತೆ. ಕಷ್ಟ ಇದೆ ಸರ್, ತುಂಬಾ ಕಷ್ಟ ಆಗ್ತಾ ಇದೆ. ಯಾಕಂದರೆ ಅಲ್ಲಿಂದಲ್ಲಿ ಟರ್ನ್ ಓವರ್ ಮಾಡೋಕ್ಕಾಗಲ್ಲ ಈಗಿನ ಪರಿಸ್ಥಿತಿಯಲ್ಲಿ. ಉಳಿಸೋದಿರಲಿ, ಪರಿಸ್ಥಿತಿಯಲ್ಲಿ ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ ಒಂದು ಲೆಕ್ಕ ಮೇನಾಗಿ ಹೇಳ್ಬೇಕಾದ್ರೆ. ಎಲ್ಲಿ ನಮ್ಮಲ್ಲಿ ಅವು ಕಮ್ಮಿ, ಬಟ್ ಆದರೂ ಕೂಡ ಏನಂದರೆ ಹಾಕಿದಷ್ಟು ನಮಗೆ ಲಾಭ ಸಿಗಲ್ಲ. ಯಾಕಂದರೆ ನಮ್ಮಲ್ಲಿ ಲಾಭ ಸಿಗೋದು ಭಾರಿ ಕಮ್ಮಿ ಬೀಡ ಅಂಗಡಿಗಳಲ್ಲಿ. ಅದರಲ್ಲಿ ನಾವು ಅದನ್ನೆಲ್ಲ ಲೆಕ್ಕ ಹಿಡಿದ್ರೆ ಅದರಲ್ಲಿ ನಮ್ಮ ಜೀವನ ಮಾಡೋದೇ ಕಷ್ಟ ಆಗಿರ್ಬೇಕಾದ್ರೆ ನೀವು ಅದಕ್ಕೂ ಟ್ಯಾಕ್ಸ್ ಕಟ್ಟಿ ಅಂದರೆ ನಾವು ಎಲ್ಲಿಂದ ತರ್ಬೋದು? ಆದರೆ ನಮ್ಮ ಪರಿಸ್ಥಿತಿ ಭಾರಿ ಕಷ್ಟ ಆಗ್ತದೆ. ಅದನ್ನೆಲ್ಲ ನೋಡಿ ಮಾಡಬೇಕಾಗ್ತದೆ. ಗ್ಯಾರಂಟಿ ಯೋಜನೆ ಅಂದ್ರೆ ಲಾಭ ಸಿಗೋ ಲಾಭದಲ್ಲಿ ಅದನ್ನು ನೋಡ್ಕೊಂಡು ಅದರಲ್ಲೇನಾರು ಅಷ್ಟು ಲಾಭ ತಗೊಂಡಿದ್ರೆ ನಾವು ಅದಕ್ಕೆ ನೀವು ಹಾಕಿರೋ ಅದಂತರ ಬೇರೆ. ನಾವು ಇಡೀ ವ್ಯಾಪಾರದಲ್ಲಿ ಲೆಕ್ಕಕ್ಕೆ ಅದು ನೀವು ತೊಗೊಂಡ್ರೆ ನಾವು ಸಿಗೋದ್ರಲ್ಲಿ ನಮ್ಮ ಜೀವನ ಮಾಡೋದೇ ಕಷ್ಟ ಆಗಿರ್ಬೇಕಾದ್ರೆ ಅದರಿಂದ ನಾವು ಟ್ಯಾಕ್ಸು ಕಟ್ಟಿ ಅಂದರೆ ಎಲ್ಲಿಂದ ತರ್ಬೋದು, ಎಲ್ಲಿಂದ ಕಟ್ಬೋದು? ವೆಹಿಕಲ್ ಯೂಸ್ ಮಾಡ್ತೀರಾ? TVS ಮೊಬೈಲ್ ಚಿಕ್ಕದು ಇಟ್ಕೊಂಡಿರ್ತೀವಿ, ಅದನ್ನ ಸಾಕದೆ ನಮಗೆ ಕಷ್ಟ ಅಂತ. ಗ್ಯಾರಂಟಿ ಯೋಜನೆಗಿಂತ ಸರ್ ಬಡವ್ರಿಗೆ ಗ್ಯಾರಂಟಿ ಬೇಡ, ಸ್ವಲ್ಪ ಎಲ್ಲಾದ್ರೂ ಬೆಲೆ ಕಮ್ಮಿ ಮಾಡಿ ಅವ್ರ ಜೀವನ ಮಾಡೋಕೆ ಒಂದು ತಕ್ಕ ಮಟ್ಟಿಗೆ ಏನೋ ಒಂದು ವ್ಯವಸ್ಥೆ ಕೊಟ್ಟರೆ ಭಾರಿ ಒಳ್ಳೇದಿರುತ್ತೆ ಅಷ್ಟೇ. ತುಂಬ ಕಷ್ಟದಲ್ಲಿರ್ಬೇಕು, ಅದಕ್ಕೂ ಪರಿಹಾರ ಕೊಡಲಿ ಹೊರತು ಫ್ರೀ ಬೇಕು ಅಂತ ಏನಿಲ್ಲ ನಮಗೆ. ಅದು ಅಲ್ಲಿಗೆ ಪ್ರಯೋಜನ ನಾವು ಅದು. ಮತ್ತು ಇನ್ನೊಂದು ಏನಂದರೆ ಈ ಹೆಂಗಸರು ಫ್ರೀ ಗಾಡಿಯಲ್ಲೆಲ್ಲ ಬಸ್ಸುಗಳಲ್ಲೆಲ್ಲ ಹೆಂಗಸರೇ ತುಂಬ್ಕೊಂಡಿರ್ತಾರೆ, ಗಂಡಸರಿಗೆ ಕಾಸು ಕೊಟ್ಬಿಟ್ಟು ನಿಂತ್ಕೊಂಡು ಹೋಗಂಗೆ ಇರ್ತಾರೆ. ಅವ್ರಿಗೆ ಸೀಟು, ನಾವು ಕಾಸು ಕೊಟ್ಟು ನಿಂತ್ಕೊಂಡು ಹೋಗೋ ಪರಿಸ್ಥಿತಿ. 800 ರೂಪಾಯಿ 1000 ರೂಪಾಯಿ KG ಇದೆ. ಇದನ್ನು ತೊಗೊಂಬಂದು ನೋಡಿ ಹಿಂಗೆ ಮಳೆ ಹಿಡ್ಕೊಂಡು ಎಲ್ಲ ಅರ್ಧ ಹಾಳಾಗುತ್ತೆ, ಅರ್ಧ ಸಿಕ್ಕುತ್ತೆ, ಜೀವನಕ್ಕೆಲ್ಲ ಕಷ್ಟ ಆಗಿದೆ. ಅದು ಫೋನ್ಪೇ ಬೇರೆ ಕೊಟ್ರಲ್ಲ, ಅದಕ್ಕೆ ಟ್ಯಾಕ್ಸ್ ಹಾಕ್ತಾರೆ, ಎಲ್ಲಿಂದ ಕಟ್ಟೋದು? ನಾವು ಕೊಡು ಅಂತ ಕೇಳಿದ್ವಾ? ನಾವು ಫೋನ್ಪೇ ಕೊಡು ಅಂತ ಕೇಳಿದ್ವಾ? ಅದಕ್ಕೆ ಯಾಕೆ ಇವಾಗ ನಮಗೆಲ್ಲ ಟ್ಯಾಕ್ಸ್ ಬರುತ್ತೆ? ಏನಕ್ಕೆ ಬರುತ್ತೆ? ನೀವು ಕೊಡಿದ್ರೆ ನಾವೇನು ಮಾಡಿಸ್ಕೊಂಡಿದ್ವ ಕೈಯಿಂದ? ಏನಿಲ್ಲ. ಫೋನ್ಪೇ ಮಾಡ್ಕೊಂಡಿರೋದಕ್ಕೆ ದುಡ್ಡು ಹಾಕ್ಬೇಕು ಅಂದರೆ ಎಲ್ಲಿಂದ ಹಾಕೋದು? ಲಕ್ಷ 30,000 40,000 50,000 ಬಡವ್ರಿಗೆ ಕೇಳಿದ್ರೆ ಇವ್ರನ್ನ ನಾವು ಫೋನ್ಪೇ ಕೊಡೋಕ್ಕೆ ಹೇಳಿದ್ವಾ? ಇಲ್ಲ ತಾನೆ. ಏನಕ್ಕೆ ಟ್ಯಾಕ್ಸ್ ಬರುತ್ತೆ ನಮಗೆ? ಅವ್ರೇನಕ್ಕೆ ಕೊಡ್ಬೇಕಾಯ್ತು ನಮಗೆ? ನಾವು ಹೆಂಗೋ ಜೀವನ ಮಾಡ್ಕೊಂಡು ಅದರಲ್ಲೇ ಕಾಲನೆ ಮಾಡ್ಕೊಂಡು ಇರ್ತಾಯಿತ್ತು. ಇವಾಗ ನೀವು ಕೊಟ್ಟೋರು ನೀವೇ, ಅದಕ್ಕೆ ಟ್ಯಾಕ್ಸ್ ಹಾಕ್ತಾ ಇರೋದು ನೀವೇ. ಏನಿದು ಕಾನೂನು? ಏನು ಕಾನೂನು ಮಾಡ್ತಾಯಿದ್ದಾರೆ ಹೇಳಿ? ಅವ್ರ ತಲೆ ಮೇಲೆ ಹಾಕೋದು, ಇವ್ರಿಗೆ ಹಾಕೋದು, ಇವ್ರ ತಲೆ ಮೇಲೆ ಹೊಡೆಯೋದು, ಅವ್ರಿಗೆ ಹಾಕೋದು. ಮಧ್ಯದಲ್ಲಿ ನಮ್ಮ ದುಡ್ಡು ನಾವೇ ಸಾಲನ ಅವ್ರಿಗೆ ತೀರಿಸೋದು ಅಲ್ವಾ? ಇವಾಗ ಆಗಿರೋದು ಹಂಗೆ ತಾನೆ. ಇವರು ಅವ್ರಿಗೆ ಬಸ್ ಬಿಟ್ಟಿದ್ದೀವಿ ಅಂತಾರೆ, ಇವ್ರಿಗೆ 2,000 ಹಾಕಿದ್ದೀವಿ ಅಂತಾರೆ. ಆಮೇಲೆ ನೋಡಿದ್ರೆ ಬ್ಯಾಂಕಲ್ಲಿ ದುಡ್ಡು ಕ್ಲೋಸ್ ಆದಮೇಲೆ ಅಕ್ಕಿ ಬೇಳೆ ಎಣ್ಣೆ ಎಲ್ಲದಕ್ಕೂ ದುಡ್ಡು ಹಾಕ್ತಾರೆ. ಎಕ್ಸ್ಟ್ರಾ ಆಯಿತಾ? ಇನ್ನು ನಾವು ಕೈಯಿಂದ ಏನು ಮಾಡ್ತಾಯಿದ್ದಾನೆ? ಏನು ಮಾಡ್ತಾಯಿದ್ದಾನೆ ಬಡವ್ರಿಗೆ ಉಪಯೋಗ? ಎಲ್ಲ ರೇಟ್ ಆಗಿದೆ ಸ್ವಾಮಿ. ಬಾಳೆಹಣ್ಣು 100 ರೂಪಾಯಿ ಕಿಲೋ, ಅಲ್ಲೇ 100 ರೂಪಾಯಿ ಕಿಲೋ ತೊಗೊಂಬಂದು ಅದರಲ್ಲಿ 2 kg ವೇಸ್ಟ್ ಆಗುತ್ತೆ. ಮೇಲ್ಗಡೆ 1 kg ಹೋಗುತ್ತೆ, ಕೆಳಗಡೆ ಚಿಪ್ಪೆಯಲ್ಲಿ 2 kg ಹೋಗುತ್ತೆ. ಮಧ್ಯದಲ್ಲಿ ಏನು ಬಿತ್ತು? 120 ರೂಪಾಯಿ 110 ರೂಪಾಯಿ ಬೆಲೆ ಬಿತ್ತು. ನಾವಿಲ್ಲಿ 120 ರೂಪಾಯಿ ಅಂದರೆ ಯಾರೂ ತೆಗಿಯಲ್ವಲ್ಲ, ಏನು ಮಾಡೋದು? ಅದೇನು ಫ್ರೀ ಬಿಲ್ ಕೊಟ್ಟರು ಅಂತ ಹೇಳ್ತಾರೆ. ನಾವೇನು ಲೈಟೇ ಆನ್ ಮಾಡಲ್ಲ. ಇರೋರು ಇಬ್ಬರಿಗೆ 600-800 ಬಿಲ್ ಬಂದರೆ ಹೆಂಗೆ ಬರುತ್ತೆ? ಯಾಕೆ ಬರುತ್ತೆ? ನಾವೇನು ಜಾಸ್ತಿ ಉಪಯೋಗಿಸೋದೇ ಇಲ್ಲ ಅಂತಂದ್ರೆ ನಮಗೆ ಬಿಲ್ಲು ನಿಮ್ಮ ಫ್ರೀ ಬಿಲ್ ಕೊಟ್ಟಿದ್ದೀವಿ ಅಂದ್ರಲ್ಲ, ಕರೆಂಟು ಎಲ್ಲಿ ಬಿಟ್ಟಿದ್ದಾರೆ? ಫ್ರೀ ಬಿಟ್ಟಿದ್ದಾರಾ? ಇಲ್ಲ. ಮಾಮೂಲಿ ನಮ್ಗೆ 500 600 1000 ಬಂದೇ ಬರುತ್ತೆ. ಏನು ಫ್ರೀ ಕೊಟ್ಟವ್ರು ನಮಗೆ? ನಾವು ಇರೋದಿಬ್ಬರು, ಇನ್ನೇನು ಓಡಿಸಲ್ಲ ನಾವು. ಅಂಥದ್ರಲ್ಲಿ ಯಾವಾಗೋ ಹೋಗಿ ಒಂದು ಟೈಮು ಮಿಕ್ಸಿ ಹಾಕ್ತೀವಿ. ಮಿಕ್ಸಿ ಹಾಕಿರೋ ಟೈಮ್ನಲ್ಲಿ ನಮಗೆ ಫ್ರೀ ಕೊಟ್ಟಿದ್ದೀವಿ ಅಂದಾಯಿತು. ಆಮೇಲೆ ನೋಡಿದ್ರೆ 800-1000 ಬರುತ್ತೆ. ಈ ನೋಡಿದ್ರೆ ಸಿಲಿಂಡ್ರಿಗೆ ನೋಡಿದ್ರೆ 850 ರೂಪಾಯಿ 1000 ರೂಪಾಯಿ ಅದಕ್ಕೆ ಮಾಡಿದ್ದಾರೆ. ಏನಪ್ಪ ಬಡವ್ರಿಗೆ ಉಪಯೋಗ ಮಾಡವ್ರೆ?
ಹೇಳಿ ತಿಂಗಳು ಬರ್ತಿದೆ 2,000 ರೂಪಾಯಿ. ಎಲ್ಲಿ ಬರ್ತಾ ಇದೆ? ಬಂದವ್ರಿಗೆ ಬಂತು, ಬರ್ದಿದ್ದವ್ರಿಗಿಲ್ಲ. ನಾವೇನು ಅವ್ರನ್ನ ಅವ್ರ ಮನೆ ಕಂಡಿದ್ದೀವ, ಅವ್ರ ಬಾಕಲ್ ಕಂಡಿದ್ದೀವ, ಅವ್ರನ್ನ ಹೋಗಿ ವಿಚಾರಿಸೋಕ್ಕೆ? ಅವರು ಹಾಕಿದಾಗ ಬಂದದೆ, ಎಲ್ಲರಿಗೂ ಬಂದದೆ ಅಂತಾರೆ. ಎಲ್ಲಿ ಬಂದದೆ? ಬಂದಿದ್ದು ಇಲ್ಲ, ತಗೊಂಡಿದ್ದು ಇಲ್ಲ. ಯಾರಿಗೋ 100 ಆಳಿಗೆ ಒಂದು ಎಲೆ, 10 ಆಳಿಗೆ ಒಂದು ಅಡಿಕೆ ಅಂತ ಅವ್ರು ಹಾಕಿರೋದು. ಪ್ರಿಯಾ ಏನಪ್ಪ ಅವ್ರಿಗೆ ಸೇರಿರೋದು, ನಮ್ಗೇನು ಗೊತ್ತು? ಅವ್ರು ತಾನೇ ಮಾಡಿರೋದು, ನಾವು ಮಾಡ್ಕೊಂಡಿದ್ದೀವ? ಏನಿಲ್ಲ, ಅವ್ರು ಕೊಟ್ಟಿದ್ದು ನಾವು ಉಪಯೋಗಿಸ್ತೀವಿ. ಹೇಳಿ, ನಾವು ಫ್ರೀಯಾಗಿ ಹೋಗ್ಬೇಕು ಅಂತಂದರೆ ಅಕಸ್ಮಾತು ನಮ್ಮ ಹತ್ರ ಒಂದು ಕಾರ್ಡೇ ಇರಲ್ಲ ಅಂತ ಇಟ್ಕೊಳ್ರಿ, ಆಧಾರ್ ಕಾರ್ಡ್ ಇರಲ್ಲ, ಮಧ್ಯದಲ್ಲಿ ಅವನು ಡ್ರೈವರ್ ಇಳಿಸ್ಬಿಟ್ರೆ ಏನು ಮಾಡಬೇಕು? ಕಂಡಕ್ಟರ್ ಇಳಿಸ್ಬಿಟ್ರೆ ಏನು ಮಾಡಬೇಕು? ಏನು ಮಾಡ್ಬೇಕು ನಾವು? ಏನೋ ಹೆಂಗ್ಸರು ಬಂದವ್ರೆ, ಕಾರ್ಡ್ ಮರ್ತು ಬಂದವ್ರೆ ಅಂತ ಏನು ಕರ್ಕೊಂಡು ಹೋಗ್ತಾನಾ? ಇಲ್ಲ, ಅರ್ಧ ದಾರಿಲಿ ತಳ್ಬಿಟ್ಟು ಹೋಗ್ತಾನೆ. ಅದನ್ನು ಕಾನೂನು ಯಾರು ಕೇಳೋದು? ಇವಾಗ ನಾನು ಆಧಾರ್ ಕಾರ್ಡ್ ತೊಗೊಂಡೋಗಿಲ್ಲ ಅಂತ ಇಟ್ಕೊಳ್ಳಿ, ಅವನು ಹೋಗ್ತಾ ದಾರಿಲಿ ಬಿಡು ನಮಗೆ ಫ್ರೀ ಬಸ್ ಅಲ್ವಾ ಅಂತ ನಾವು ಹೋಗಿರ್ತೀವಿ. ನಿಂದೆಲ್ಲಮ್ಮ ಆಧಾರ್ ಕಾರ್ಡ್ ಕೊಡಮ್ಮ. ಅಯ್ಯೋ ಅಣ್ಣ, ನಾನು ಮನೇಲಿ ಮರ್ತುಬಿಟ್ಟು ಬಂದೆ. ಇಳಿ 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 ಕೆಳಗಿಳಿ, ಆಯಿತಾ? ಕೆಳಗಿಳಿದು ಮಧ್ಯ ದಾರಿಲಿ ಎಲ್ಲೋಗ್ಬೇಕು ನಾವು. ಇದಕ್ಕೆಲ್ಲ ಒಂದೊಂದು ಕಾನೂನು ಮಾಡಬೇಕು ತಾನೆ. ಬಡವ್ರಿಗೆ ಏನು ಮಾಡಿದ್ದಾರೆ? ನಮಗೆ ಅಕ್ಕಿ ನೋಡಿದ್ರೆ ಅಂಥ ಅಕ್ಕಿ ಕೊಡ್ತಾರೆ. ಒಂದಿನ ಗಂಜಿ ಆಯ್ತದೆ, ಒಂದಿನ ಮುಳ್ಳಕ್ಕಿ ಆಯ್ತದೆ. ಫ್ರೀ ಅಕ್ಕಿ ಕೊಟ್ಟಿದ್ದೀವಿ, ಒಳ್ಳೆ ಅಕ್ಕಿಯೆಲ್ಲ ಅವರು ಒಳಗೆ ಇಟ್ಕೊಳೋದು. ನಮ್ಗೆ ಹೋಗಿದ್ದು ಬಂದಿದ್ದ ಅಕ್ಕಿ ನಮಗೆ ಕೊಡೋದು. ಆ ಅಕ್ಕಿ ಅವ್ರು ತಿಂತಾರ, ಅವ್ರ ಮಕ್ಕಳು ತಿಂತಾರ? ನಮ್ಗೆ ಅಕ್ಕಿ ಫ್ರೀಯಾಗಿ ಬಿಟ್ಟವ್ರಲ್ಲ, ಆ ಅಕ್ಕಿ ಅವ್ರು ಉಪಯೋಗಿಸ್ಬೇಕು ತಾನೆ. ನಾವು ಮಾತ್ರ ತಿನ್ನಬೇಕು, ಅವ್ರು ತಿನ್ನಬಾರ್ದಾ? ಏನಂತ ಹೇಳಬೇಕು? ಏನು ಮಾಡಿದ್ದಾರೆ? ಎಲ್ಲ ಮೋಸನೇ ಮಾಡ್ತಾವ್ರೆ. ನಾನು ಬರ್ತೀನಿ ಅಂತ ಅವನು, ನಾನು ಬರ್ತೀನಿ ಅಂತ ಇವನು, ಮಧ್ಯದಲ್ಲಿ ನಮ್ಮ ತಲೆ ಮೇಲೆ ಕಲ್ಲು ಹಾಕ್ತಾರೆ ಅಲ್ವಾ? ಇಲ್ಲ, ಇವರೇ ಮಾಡ್ಕೋತಾರೆ. ನಾನು ಏನು ಹಿಂಗೆ ಮಾಡಿಬಿಟ್ರೆ ನಾನು ಮುಂದೆ ಬರಬೇಕು, ನಾನು ಹಿಂಗೆ ಮಾಡಿದ್ರೆ ಅವ್ನು ಬರ್ತಾನೆ ಅಂತ ಹೇಳ್ಬಿಟ್ಟು ಒಬ್ರು ಕಾಂಪಿಟೇಷನ್ ಮಾಡ್ಕೊಂಡು ನಮ್ಮ ತಲೆಗೆ ಕಲ್ಲು ಹಾಕ್ತಾರೆ. ಎಲ್ಲರದು ಮೋಸನೇ, ಪ್ರಪಂಚನೇ ಮೋಸ. ನಮ್ಮದೇನು ಒಬ್ರದ್ದಿಬ್ಬರದಂತಲ್ಲ, ಉಪಯೋಗ ಆಗ್ತಿರೋದು ಅವ್ರಿಗೆ, ಹಳ್ಳಕ್ಕೆ ಬೀಳ್ತಾ ಇರೋರು ನಾವು ಅಲ್ವಾ? ಎಲ್ಲ ಮೋಸನೇ. ನೋಡಿದ್ರಲ್ಲ, ಕೇಂದ್ರದಲ್ಲಿ ಹಾಗೆ ರಾಜ್ಯದಲ್ಲಿ 2 ಕಡೆ ಬೆಲೆ ಏರಿಕೆ ಅನ್ನುವುದು ಜನಸಾಮಾನ್ಯರ ತಲೆನೋವಿಗೆ ಕಾರಣ ಆಗಿದೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಳ್ಳಿಲ್ಲ ಅಂತ ಹೇಳಿದರೆ ಇದು ಜನಸಾಮಾನ್ಯರ ದೊಡ್ಡ ಹೋರಾಟಕ್ಕೆ ಕಾರಣ ಆಗ್ಬೋದು. ಹಾಗಾಗಿ ಸರ್ಕಾರ ಈ ಬಗ್ಗೆ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳ್ತಾ ಇನ್ಸೈಟರ್ಸ್ ಜೊತೆ ನಾನು ರಂಜಿತ್ ಶೆಟ್ಟಿ.